ಮೇಡಮ್ ಇವಾಗ ಕಸ್ಟಮರ್ ಆಲ್ರೆಡಿ ನಾವು 20 ಇಯರ್ಸ್ ಇರೋದ್ರಿಂದ ನಮ್ಮದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಇವಾಗ ಆಲ್ರೆಡಿ 10 lakhsಗಿಂತ ಜಾಸ್ತಿ ಕಸ್ಟಮರ್ಗೆ ಇನ್ಸ್ಟಲೇಷನ್ ಮಾಡಿರೋದ್ರಿಂದ ಕಸ್ಟಮರ್ಸ್ದು ಏನು ಫೀಡ್ಬ್ಯಾಕ್ ಇರುತ್ತೆ, ಅವ್ರಿಗೆ ಏನು ಅನುಕೂಲವಾಗಿ ನಾವು ಮಾಡಬೇಕು ಅದನ್ನು ಮಾಡಿದ್ದೀವಿ. ಕಸ್ಟಮರ್ ಇವಾಗ ಮೇನ್ ಎಕ್ಸ್ಪೆಕ್ಟೇಷನ್ ಮಾಡೋದು ಇಷ್ಟೇ, ಅವ್ರಿಗೆ ಒಳ್ಳೆ ಪ್ರೈಸಲ್ಲಿ ಸಿಗಬೇಕು. ಯಾಕೆಂದರೆ ಬಡವರು ಕೂಡ ಇವಾಗ ಮನೆ ಕಟ್ತಾ ಇದ್ದಾರೆ, ಬಿಸಿ ನೀರಿಗೆ ಪ್ರಾಬ್ಲಮ್ಸ್ ತುಂಬ ಇರೋದ್ರಿಂದ ಸೋಲಾರೇ ಮೇಜರ್ ಅದಕ್ಕೆ ಪರಿಹಾರ. ಕಂಪ್ನಿಯಿಂದ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗೋರ ಹತ್ರನೇ ತೊಗೋಬೇಕು ಅನ್ನೋದು ಒಂದು ಪಾಯಿಂಟ್ ಇದೆ. ಸೊ ಅದಕ್ಕೆ ನಮ್ಮದು ಒಳ್ಳೆ ಕ್ವಾಲಿಟಿನೂ ಇದೆ, ಒಳ್ಳೆ ಪ್ರೈಸು ಇದೆ, ಮತ್ತು ಒಳ್ಳೆ ಸರ್ವಿಸು ಇರೋದ್ರಿಂದ ಕಸ್ಟಮರ್ಗೆ. ಸೊ ನಾವು ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗಾಗಿ ಬೆಸ್ಟ್ ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ಸಣ್ಣ ಮನೆಯವರು ಬಡವರು ಕೂಡ ಇದನ್ನು ಸಿಸ್ಟಮ್ ತೊಗೋಬೋದು. ನೋಡಿ, ಮೆಕ್ಯಾನಿಕಲ್ ಜಾಯಿಂಟ್ ಸಿಸ್ಟಮು ಇದನ್ನು ಜಾಯಿಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಿಸ್ಟಮು ಲೀಕೇಜ್ ಬರೋದು ತುಂಬಾ ಕಡಿಮೆ, ಮತ್ತು ಫುಡ್ ಗ್ರೇಡ್ ಸ್ಟೀಲ್ ಇದು. ಸೊ ಇದು ಒಂದು ಪ್ರೋಸೆಸ್ ಆಗುತ್ತೆ. ಮುಂದೆ ಹೋಗ್ತಾ ಇನ್ನೂ ಬೇರೆ ಬೇರೆ ಮಾಡಲ್ದು ಪ್ರೊಸೆಸ್ ನಡೀತಾ ಇದೆ. ಸ್ಯಾಂಡ್ ಬ್ಲಾಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಮಾಡೋ ಕೋಟಿಂಗು ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ. ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ, ಕಸ್ಟಮರು ನಮ್ಮನ್ನು ಡಿಪೆಂಡ್ ಆಗಿ ನಮ್ಮನ್ನು ನಂಬಿ ಅವರು ಅಮೌಂಟ್ ಕೊಡ್ತಾರೆ. ಸೊ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಹೋಗ್ಬೇಕನ್ನೋ ಒಂದೇ ಒಂದು ರೀಸನ್ಗೆ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ನಮ್ಮ ಶೋರೂಮ್ ಇದೆ, ಡೈರೆಕ್ಟಾಗಿ ಕಸ್ಟಮರು ಶೋರೂಮ್ಗೆ ಬರ್ಬೋದು. ಜೊತೆಗೆ ಶೋರೂಮಲ್ಲಿ ನಮ್ಮಲ್ಲಿ ಚಿಮ್ನೀಸು, ಹಾಬ್ಸು, ಗೀಸರ್ಸು, ವಾಟರ್ ಪ್ಯೂರಿಫೈರ್ಸು ಪ್ರತಿಯೊಂದು ಕೂಡ ಒಂದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೆಲ್ಲಲ್ಲಿ ನಮ್ಮ ಎಲ್ಲ ಪ್ರಾಡಕ್ಟು ಸಿಗ್ತಾ ಇದೆ. ಜೊತೆಗೆ ಈ ವಿಡಿಯೋ ನೋಡಿ ನಮ್ಗೆ ಯಾರು ಕಾಲ್ ಮಾಡಿ ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಒಂದು ಪ್ರಾಡಕ್ಟಿಗೆ ಇದೊಂದು ಫ್ರೀ ಆಗಿ ನಾವು ಕೊಡ್ತಾ ಇದೀವಿ. ಈ ಆಫರ್ ಸ್ಟಾಕ್ ಕ್ಲಿಯರೆನ್ಸ್ ಆಗೋವರೆಗೂ ಮಾತ್ರ ಇರುತ್ತೆ. ಬಟ್ಟೆ ಹೋಲ್ಸೇಲ್ ಆಗಿ ಸಿಕ್ಕತ್ತೆ ಅಂತ ಗೊತ್ತು, ಪಾತ್ರೆ ಹೋಲ್ಸೇಲ್ ಆಗಿ ಸಿಕ್ಕತ್ತೆ ಅಂತ ಗೊತ್ತು, ಪ್ಲಾಸ್ಟಿಕ್ ಐಟಮ್ ಹೋಲ್ಸೇಲ್ ಆಗಿ ಸಿಕ್ಕತ್ತೆ ಅಂತ ಗೊತ್ತು, ಜ್ಯುವೆಲರಿ ಸೆಟ್ ಕೂಡ ಹೋಲ್ಸೇಲ್ ಆಗಿ ಸಿಕ್ಕತ್ತೆ ಅಂತ ಗೊತ್ತು. ಆದರೆ ಸೋಲಾರ್ ಕನೆಕ್ಷನ್ ಇರಬಹುದು, ಸೋಲಾರ್ ಸಿಸ್ಟಮ್ ಇರಬಹುದು, ನಮಗೆ ವಾಟರ್ ಹೀಟರ್ ಸೋಲಾರ್ಸ್ ಕೂಡ ಹೋಲ್ಸೇಲಲ್ಲಿ ಸಿಗುತ್ತೆ ಅನ್ನುವಂಥ ವಿಷಯ ಖಂಡಿತ ಗೊತ್ತಿರಲಿಲ್ಲ. ಸುದ್ದಿ ಮನೆ ಎಲ್ಲ ವೀಕ್ಷಕರಿಗೂ ಇವತ್ತು ನಾನು ಸೋಲಾರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ. ಯಾಕೆ ಸೋಲಾರನ್ನು ಯೂಸ್ ಮಾಡಬೇಕು, ಇಷ್ಟು ಜನ ಯಾಕೆ ಸೋಲಾರ್ನ ಮೊರೆ ಹೋಗಿದ್ದಾರೆ, ನಾವಿವತ್ತು ಸೋಲಾರನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಕಂಪ್ಲೀಟ್ಲಿ ಹೋಲ್ಸೇಲ್ ಅಂದಿದ ತಕ್ಷಣ ಎಲ್ರಿಗೂ ಫಸ್ಟ್ ನೆನ್ಪು ಬರುವಂಥದ್ದು ಎಷ್ಟು % ಆಫರ್ ಇರುತ್ತೆ, ಎಷ್ಟು ಬೆಲೆ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ಡೆಫಿನೆಟ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಸೋಲಾರನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಅನ್ನ ನಾವು ತಿಳ್ಕೊಳ್ಳೋಣ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತೆ. ಯಾಕೆ ಅಂತ ನಾನು ಪ್ರಶ್ನೆ ಮಾಡಿದಾಗ ಅವರು ನಮಗೆ ತಿಳಿಸಿದ್ದು, ನಾವೇ ಮ್ಯಾನುಫ್ಯಾಕ್ಚರರ್ ಇದ್ದೀವಿ, ಅದರಿಂದಾಗಿ ನಮಗೆ ಹೋಲ್ಸೇಲ್ ಆಗಿ ಪ್ರೈಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳಿಲ್ಲ, ಹೆಚ್ಚಿನ ಮಾರ್ಜಿನ್ ಅನ್ನ ಕಸ್ಟಮರ್ಗೆ ಉಳಿಸುವಂತ ಒಂದು ಸಣ್ಣದಾದಂಥ ಪ್ರಯತ್ನ ನಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ತಡ ಯಾಕೆ, ಅವರನ್ನ ಮಾತನಾಡಿಸ್ಬಿಡೋಣ. ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಇಂದ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾದಂತಹ ರಾಜಶೇಖರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ನಮಸ್ತೆ. ಬಹಳಷ್ಟು ಖುಷಿ ಕೊಡುವಂತ ವಿಷಯ ಸರ್ ಇದು. ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ದೊಡ್ಡ ಮಟ್ಟದಲ್ಲಿ ಸೇಲ್ ಆಗ್ತಾ ಇದೆ ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಅಂತ ಕೇಳ್ಪಟ್ವಿ. ಹೆಂಗೆ ಇದು ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡಿದಾಗ ಇದಕ್ಕೆ ನೀವೇ ಉತ್ತರ ಕೊಡಬೇಕಾಗಿರುತ್ತೆ. ದಯವಿಟ್ಟು ಈ ಕಂಪ್ಲೀಟ್ ಯೂನಿಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್. ಸಿಂಪಲ್, ನಾವು ಹೋಲ್ಸೇಲ್ ಆಗಿ ಲಾರ್ಜ್ ಸ್ಕೇಲಲ್ಲಿ ಮೆಟೀರಿಯಲ್ ತರೋದ್ರಿಂದ ಕಸ್ಟಮರ್ಗೆ ಬೆಸ್ಟ್ ಪ್ರೈಸ್ ಕೊಡ್ಬೋದು. ಓಕೆ, ಇದು ಕಾಯಿಲ್ಸ್ ಎಲ್ಲ ಈ ಥರ ಕಾಯಿಲ್ಸ್ ಬಂದಿದ್ದು ಮಾಡ್ತೀವಿ ನಾವು. ಶೀಟ್ ನಮಗೆ ಯಾವ್ಯಾವ ಸೈಜ್ಗೆ ಬೇಕೋ ನಾವು ಇದನ್ನು ಕಟ್ ಮಾಡ್ತೀವಿ. ಕಟ್ ಮಾಡುವಾಗ ಪ್ರತಿಯೊಂದು ಕೂಡ ಕ್ವಾಲಿಟಿನ ಫುಲ್ 100% ಚೆಕ್ ಮಾಡಿರ್ತೀವಿ. ಎಲ್ಲ ವಾಟರ್ ಚೆಕಿಂಗ್ ಆಗಿರುತ್ತೆ ಮತ್ತು ಕ್ವಾಲಿಟಿ ಚೆಕಿಂಗ್ ಆಗಿರುತ್ತೆ. ಇಲ್ಲಿಂದ ಕಟಿಂಗ್ ಎಲ್ಲ ಶೀಟ್ ಕಟಿಂಗ್, ಮಿಷಿನ್ ಕಟಿಂಗ್ ಆಗುತ್ತೆ. ಸೊ ಇಲ್ಲಿಂದ ಮುಂದೆ ಪ್ರೋಸೆಸ್ ಆಗುತ್ತೆ. ಇನ್ನರ್ ಟ್ಯಾಂಕ್ ರೆಡಿ ಆಗೋದು ಇದೇ ಶೀಟಿಂದನೇ. ಇದ್ರ ಥಿಕ್ನೆಸ್ ನೋಡಿ. ಸೊ ಕೆಲವು ಕಂಪ್ನಿಗಳು ಒಂದೊಂದು ಥರ ಇರುತ್ತೆ. ಸೊ ನಮ್ಮದು ಐ ಕ್ವಾಲಿಟಿ ಥಿಕ್ನೆಸ್ ಯೂಸ್ ಮಾಡೋದ್ರಿಂದ ಕ್ವಾಲಿಟಿ ನಿಮಗೆ ಎಲ್ಲೂ ಕೂಡ ಮಿಸ್ಟೇಕ್ ಆಗೋದಿಲ್ಲ. ನೋಡಿ, ಇದು ಶೀಟ್ ಕಟಿಂಗ್ ಆಗುತ್ತೆ. ಈ ಶೀಟ್ ಕಟಿಂಗ್ ಯಾಕಾಗುತ್ತೆ ಅಂದರೆ ಔಟರ್ ಕ್ಲಾಡಿಂಗು, ಫಿನಿಶಿಂಗು ಬರುತ್ತೆ, ಮತ್ತು ಇನ್ನರ್ ಟ್ಯಾಂಕು, ಇದು ಹೋಲ್ಸ್ ನಾವು ಟ್ಯೂಬ್ಸ್ ಎಲ್ಲ ಹಾಕೋದಕ್ಕೆ ಇದೇ ಥರನೇ ಪ್ರೋಸೆಸ್ ಮಾಡಬೇಕಾಗುತ್ತೆ. ಈ ಪ್ರೋಸೆಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿರುತ್ತೆ ಅಂದರೆ, ಈ ಥರ ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದನೇ ಲಾಂಗ್ ಲೈಫ್ ಬರುತ್ತೆ ಸಿಸ್ಟಮು. ನಮ್ಮ ಸುಪೀರಿಯರಲ್ಲಿ ಈ ಪ್ರೋಸೆಸ್ ಎಲ್ಲ 100% ನಾವು ಯಾವುದನ್ನೇ ಪ್ರಾಬ್ಲಮ್ ಇಲ್ದಂಗೆ ನಾವು ಅದನ್ನು 100% ಅದನ್ನು ಫಾಲೋ ಮಾಡ್ತೀವಿ. ನೋಡಿ, ಇದು ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್. ಇದು ಯಾಕೆ ಅಂತಂದರೆ, ಈಗ ನೀರಿನಲ್ಲಿ ತುಂಬ ವ್ಯತ್ಯಾಸ ಇದೆ. ಕಾವೇರಿ ನೀರಿಗೆ ಬೇರೆ ಇರುತ್ತೆ, ಸಾಫ್ಟ್ ವಾಟರ್ಗೆ ಬೇರೆ ಇರುತ್ತೆ, ಮತ್ತು ಬೇರೆ ಬೇರೆ ಮಾಡೆಲ್ಗೆ ಬೇರೆ ಬೇರೆ ಮಾಡೆಲ್ ಪ್ರಾಡಕ್ಟ್ಗಳನ್ನ ನಾವು ರೆಡಿ ಮಾಡ್ತೀವಿ. ಸೊ ಅದರಲ್ಲಿ ಇದು ಸ್ಟೈನ್ಲೆಸ್ ಸ್ಟೀಲ್. ನೋಡಿ, ಮೆಕ್ಯಾನಿಕಲ್ ಜಾಯಿಂಟ್ ಸಿಸ್ಟಮು ಇದನ್ನು ಜಾಯಿಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಿಸ್ಟಮು ಲೀಕೇಜ್ ಬರೋದು ತುಂಬಾ ಕಡಿಮೆ, ಮತ್ತು ಫುಡ್ ಗ್ರೇಡ್ ಸ್ಟೀಲ್ ಇದು. ಸೊ ಇದು ಒಂದು ಪ್ರೋಸೆಸ್ ಆಗುತ್ತೆ. ಮುಂದೆ ಹೋಗ್ತಾ ಇನ್ನೂ ಬೇರೆ ಬೇರೆ ಮಾಡೆಲ್ದು ಪ್ರೊಸೆಸ್ ನಡೀತಾ ಇದೆ. ಇದು ಔಟರ್ ಕ್ಲಾಡಿಂಗ್, ಇದು ಅಲ್ಯೂಮಿನಿಯಂ ಶೀಟು ರಸ್ಟೇ ಬರೋದಿಲ್ಲ. ಸೊ ನಾವು ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ, GA ಯೂಸ್ ಮಾಡಲ್ಲ. ಇದು ಸ್ಯಾಂಡ್ ಬ್ಲಾಸ್ಟಿಂಗ್ ಮಿಷಿನ್. ಸೊ ಸ್ಯಾಂಡ್ ಬ್ಲಾಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಮಾಡೋ ಕೋಟಿಂಗು ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ. ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ,
ಕಸ್ಟಮರು ನಮ್ಮನ್ನು ಡಿಪೆಂಡ್ ಆಗಿ ನಮ್ಮನ್ನು ನಂಬಿ ಅವರು ಅಮೌಂಟ್ ಕೊಡ್ತಾರೆ. ಸೊ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಹೋಗ್ಬೇಕನ್ನೋ ಒಂದೇ ಒಂದು ರೀಸನ್ಗೆ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಟ್ಯಾಂಕು ಶೀಟ್ ಕಟ್ಟಾಗಿ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಇದು ಏನು ಪ್ರೊಸೆಸ್ ಆಗುತ್ತೆ ಅಂತ ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ. ಟ್ಯಾಂಕ್ ಒಳಗಡೆ ಏನೇನಿರುತ್ತೆ, ಯಾವ ಥರ ಸೋಲಾರ್ ಅಂದರೆ ಏನಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ನೋಡಿ, ಇದು ಒಳಗಡೆ ಬಂದು ಈ ಥರ ಟ್ಯಾಂಕ್ ಪ್ರಿಪೇರ್ ಆಗಿ ಅದಕ್ಕೆ ಇನ್ಸುಲೇಷನ್ ಆಗಿ ಅದ್ರ ಮೇಲ್ಗಡೆ ನಿಮ್ಗೆ ವೈಟ್ ಕಲರ್ ಏನು ಕಾಣುತ್ತೆ ಅದು ಕ್ಲಾಡಿಂಗ್ ಇರುತ್ತೆ. ಸೊ ಇದು ಇರೋದ್ರಿಂದ ಇದೇ ಮೇಯ್ನ್ ಆಗಿ ಟ್ಯಾಂಕ್ ನಿಮಗೆ ಲಾಂಗ್ ಲೈಫ್ ಬರೋ ಅಂಥದ್ದು. ನೋಡಿ, ಸೋಲಾರಲ್ಲಿ ನೀವು ನೋಡ್ತಾ ಇದ್ರೆ ಎಷ್ಟೊಂದೆಲ್ಲ ಪ್ರೋಸೆಸ್ ಇದೆ ನೋಡಿ. ಅದರಲ್ಲೂ ಕೂಡ ಇದೊಂದು ಪ್ರೋಸೆಸ್ಸು, ಇದು ಕೋಟಿಂಗ್ ಆಗ್ತಾ ಇದೆ. ಈ ಕೋಟಿಂಗ್ ಆಗಿ ಇದ್ರೊಳಗಡೆ ಓವನ್ ಒಳಗಡೆ ಹೋಗುತ್ತೆ. ಸೊ ಓವನ್ ಏನು ಅಂತಂದರೆ 800 ಡಿಗ್ರಿ ಒಳಗಡೆ ನಾವು ಮೆಲ್ಟ್ ಮಾಡೋದ್ರಿಂದ ನಿಮ್ದು ಯಾವುದೇ ನೀರು ಎಷ್ಟೇ ಹಾರ್ಡ್ ವಾಟರ್ ಇದ್ರೂ ಕೂಡ ನಿಮಗೆ ಸೋಲಾರ್ ಪ್ರಾಬ್ಲಮ್ ಬರಲ್ಲ. ಸೊ ನೀವು ಅನ್ಕೊತಾ ಇರ್ತೀರಾ ಸೋಲಾರ್ ಯಾವ ಥರ ಪ್ರೋಸೆಸ್ ಮಾಡ್ತಾರಪ್ಪ ಅಂತೇಳಿ. ಇದೆಲ್ಲ ಪ್ರೋಸೆಸ್ ಮಾಡಿದ್ರೆ ನಿಮ್ಗೆ ಲಾಂಗ್ ಲೈಫ್ ಬರೋಕ್ಕಾಗುತ್ತೆ. ಯಾಕೆಂದರೆ ನೀವು ಒಂದು ಸೋಲಾರ್ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟು ದುಡ್ಡು ಕೊಟ್ಟಿರ್ತೀರ. ಸೊ ಅದಕ್ಕೆ ಇಷ್ಟೆಲ್ಲ ಪ್ರೋಸೆಸ್ ಮಾಡಿದ್ರೆ ನಿಮ್ಮ ದುಡ್ಡಿಗೆ ವ್ಯಾಲ್ಯೂ ಬರೋದು. ಸ್ಟ್ಯಾಂಡ್ ಕೂಡ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಈ ಸ್ಟೀಲು ಎಷ್ಟು ಪವರ್ ಆಗಿದೆ, ಎಷ್ಟು ಥಿಕ್ನೆಸ್ ಆಗಿದೆ ಅಂತಂದರೆ ನೀವು ಎತ್ತಕ್ಕೂ ಆಗೋದಿಲ್ಲ ಇದನ್ನು. ಸೊ ಅದೇ ಥರನೇ ಇದು ಎಷ್ಟೇ ನೀರಲ್ಲಿ ಹಾರ್ಡ್ ವಾಟರ್ ಇದ್ದರೂ ಮಳೆ ನೀರು ಬಂದರೂ ಕೂಡ ರಸ್ಟ್ ಆಗದೆ ಇರೋ ಅಂಥದ್ದು ನಾವು ಸ್ಟ್ಯಾಂಡ್ನ ನಾವು ಮಾಡ್ತಾಯಿದ್ದೀವಿ. ನೋಡಿ, ಇದು ನಾವೇ ಸ್ಟ್ಯಾಂಡ್ ಮಾಡೋದ್ರಿಂದ ಸೊ ನಿಮಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ಸೋಲಾರಲ್ಲಿ ಒಂದ್ಸಲಿ ಬಿಸಿ ನೀರು ಒಳಗಡೆ ಹೋದರೆ ಮಳೆ ಬಂದರೂ ಬಿಸಿನೀರು ಬರುತ್ತೆ. ಬೆಳಗ್ಗೆ 6 ಗಂಟೆಗೆ ಬರುತ್ತಾ 7 ಗಂಟೆಗೆ ಬರುತ್ತಾ ಅಂತ ಅಂದ್ಕೊಂಡು ಅಥವಾ ಯೂಸ್ ಮಾಡ್ತಾ ಇರೋರು ಕೂಡ ಹೆಂಗೆ ಅದು ಬಿಸಿ ತಡ್ಕೊಳ್ಳುತ್ತೆ ಅಂದರೆ ಇದು ಪಫ್ ಇನ್ಸುಲೇಷನ್ ಆಗಿರುತ್ತೆ. ನೋಡಿ, ಒಳಗಡೆ ಟ್ಯಾಂಕು ಮತ್ತು ಹೊರಗಡೆ ಕ್ಲಾಡಿಂಗ್ ಮಧ್ಯದಲ್ಲಿ ಪಫ್ ಇನ್ಸುಲೇಷನ್ ಮಾಡೋದ್ರಿಂದ ಏನಾಗುತ್ತೆ 72 hours ನಿಮಗೆ ಹೀಟ್ ಲಾಸ್ ಆಗೋದೇ ಇಲ್ಲ. ಅದಕ್ಕೆ ಈ ಪ್ರೋಸೆಸ್ಸೇ ಮೇಯ್ನ್. ಇದು ನೋಡಿ, ಅಲ್ಲೆಲ್ಲ ಪ್ರೋಸೆಸ್ ಆದಮೇಲೆ ಇಲ್ಲಿ ಬಂದು ಫೈನಲ್ ಆಗುತ್ತೆ. ಇದೆಲ್ಲ ಕ್ಲೀನಿಂಗ್ ಆಗಿ ಚೆಕಿಂಗ್ ಆಗಿ ನೆಕ್ಸ್ಟು ಪ್ಯಾಕಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಇಲ್ಲಿಂದ ಹೊರಗಡೆ ಡಿಸ್ಪ್ಯಾಚ್ ಹೋಗಿ ಗೋಡನ್ಗೆ ಹೋಗುತ್ತೆ. ಎಷ್ಟು ಪರ್ಫೆಕ್ಟ್ ಆಗಿ ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಖತ್ತಾಗಿ ತಿಳಿಸ್ಕೊಟ್ರಿ ಸರ್. ಈಚ್ ಅಂಡ್ ಎವ್ರಿ ಪ್ರೊಸೆಸ್ ಅಲ್ಲೂ ಕೂಡ ಯಾವ ಥರ ಕ್ವಾಲಿಟಿ ಮೇಂಟೆನೆನ್ಸ್ ಅನ್ನ ಮಾಡ್ತೀರಾ, ಡಬಲ್ ಚೆಕಿಂಗ್ ಅನ್ನುವಂಥದ್ದು ಹೇಗಾಗುತ್ತೆ, ಮತ್ತೆ ಯಾವ ಥರ ಯೂಸ್ ಮಾಡಿದ್ರೆ ಅದು ಸೇಫ್ಟಿ ಅಂತ ಅನ್ಸುತ್ತೆ, ದೀರ್ಘಕಾಲಿಕ ಬಾಳ್ಗೆ ಬರುತ್ತೆ, ಎಲ್ಲಾನು ತಿಳಿಸ್ಕೊಟ್ರಿ ಸರ್. ಫೈನಲ್ ಆಗಿ ಇವಾಗ ಪ್ಯಾಕಿಂಗ್ ಹಂತಕ್ಕೆ ನಾವು ಬಂದಿದ್ದೀವಿ. ಎಲ್ಲ ಮುಗಿದೋಯ್ತು ಪ್ರೊಸೀಜರ್ ಅನ್ನುವಾಗ ನೀವು ಅವ್ರ ಹತ್ರ ಹೋಗಿ ಸೇರಿಸಿದಾಗ ತುಂಬ ಜನ ಕಸ್ಟಮರ್ ಬಹಳಷ್ಟು ಖುಷಿ ಪಟ್ಟಿರ್ತಾರೆ ಸರ್. ಅವರ ಒಪಿನಿಯನನ್ನು ನೀವೇ ಹೇಳೋದಾದರೆ? ಮೇಡಮ್, ಇವಾಗ ಕಸ್ಟಮರ್ ಆಲ್ರೆಡಿ ನಾವು 20 years ಇರೋದ್ರಿಂದ ನಮ್ಮದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಇವಾಗ ಆಲ್ರೆಡಿ 10 lakhsಗಿಂತ ಜಾಸ್ತಿ ಕಸ್ಟಮರ್ಗೆ ಇನ್ಸ್ಟಲೇಷನ್ ಮಾಡಿರೋದ್ರಿಂದ ಕಸ್ಟಮರ್ಸ್ದು ಏನು ಫೀಡ್ಬ್ಯಾಕ್ ಇರುತ್ತೆ, ಅವ್ರಿಗೆ ಏನು ಅನುಕೂಲವಾಗಿ ನಾವು ಮಾಡಬೇಕು ಅದನ್ನು ಮಾಡಿದ್ದೀವಿ. ಕಸ್ಟಮರ್ ಇವಾಗ ಮೇಯ್ನ್ ಎಕ್ಸ್ಪೆಕ್ಟೇಷನ್ ಮಾಡೋದು ಇಷ್ಟೇ, ಅವ್ರಿಗೆ ಒಳ್ಳೆ ಪ್ರೈಸಲ್ಲಿ ಸಿಗಬೇಕು. ಯಾಕೆಂದರೆ ಬಡವರು ಕೂಡ ಇವಾಗ ಮನೆ ಕಟ್ತಾ ಇದ್ದಾರೆ. ಬಿಸಿ ನೀರಿಗೆ ಪ್ರಾಬ್ಲಮ್ಸ್ ತುಂಬ ಇರೋದ್ರಿಂದ ಸೋಲಾರೇ ಮೇಜರ್ ಅದಕ್ಕೆ ಪರಿಹಾರ. ಸೊ ಕಡಿಮೆ ಕಾಸ್ಟಲ್ಲಿ ಬೇಕು ಮತ್ತು ಕಂಪ್ನಿಯಿಂದ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗೋರ ಹತ್ರನೇ ತೊಗೋಬೇಕು ಅನ್ನೋದು ಒಂದು ಪಾಯಿಂಟ್ ಇದೆ. ಸೊ ಅದಕ್ಕೆ ನಮ್ಮದು ಒಳ್ಳೆ ಕ್ವಾಲಿಟಿನೂ ಇದೆ, ಒಳ್ಳೆ ಪ್ರೈಸು ಇದೆ ಮತ್ತು ಒಳ್ಳೆ ಸರ್ವಿಸು ಇರೋದ್ರಿಂದ ಕಸ್ಟಮರ್ಗೆ. ಸೊ ನಾವು ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗಾಗಿ ಬೆಸ್ಟ್ ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ಸಣ್ಣ ಮನೆಯವರು ಬಡವರು ಕೂಡ ಇದನ್ನು ಸಿಸ್ಟಮ್ ತೊಗೋಬೋದು. ತೊಗೊಳೋದ್ರಿಂದ ಜೊತೆಗೆ ಏನಾಗುತ್ತೆ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆ, ಬಿಸಿ ನೀರ್ದು ಇವಾಗ ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಅಥವಾ ಪ್ರತಿಯೊಬ್ಬರು ಇವಾಗ ಬಿಸಿ ನೀರು ಸ್ನಾನ ಮಾಡೋದು ಅವ್ರದ್ದು ಹ್ಯಾಬಿ ಆಗಿಬಿಟ್ಟಿದೆ. ಇವಾಗ ಪ್ರತಿಯೊಬ್ಬರಿಗೂ ಬಿಸಿನೀರು ಬೇಕು ಅಂತಂದರೆ ಏನಾದರೂ ಒಂದು ಡಿಪೆಂಡ್ ಆಗಲೇಬೇಕು. ಅದರಲ್ಲಿ ಬೆಸ್ಟ್ ಡಿಪೆಂಡೆನ್ಸ್ ಅಂದರೆ ಸೋಲಾರ್ ವಾಟರ್ ಹೀಟ್ರು. ಕಾಸ್ಟು ಕಡಿಮೆ, ಮೇಂಟೆನೆನ್ಸು ಕಡಿಮೆ, ಲಾಂಗ್ ಲೈಫು. ಒಂದು ಸಲ ಹಾಕ್ಸ್ಕೊಂಡ್ರೆ ಒಂದು 20 ವರ್ಷ ಅವ್ರಿಗೆ ಪ್ರಾಬ್ಲಮ್ ಬರಲ್ಲ. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ ಕಸ್ಟಮರ್ಸ್ ಅಂತಂದರೆ ಸೋಲಾರ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಕಸ್ಟಮರ್ಗೆ ಏನು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇದೆ ಅದಕ್ಕೆ ನಾವು ಅವ್ರು ಫುಲ್ಫಿಲ್ ಮಾಡಿದ್ದೀವಿ. ಸರ್, ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಏನಾದರೂ ಆಫೀಸ್ ಮಾಡಿದ್ದೀರಾ ಅಥವಾ ಈ ಒಂದು ಫ್ಯಾಕ್ಟ್ರಿ ಔಟ್ಲೆಟನ್ನು ನೋಡಬೇಕು ಅಂತ ಬಂದವ್ರಿಗೆ ಯಾವ ಥರ ನೀವು ಅವರಿಗೆ ಸರ್ವಿಸ್ ಕೊಡ್ತೀರಾ? ಮತ್ತು ಏನಾದರೂ ಆಫರ್ಸ್ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಮತ್ತು ಕಂಪ್ಲೀಟಾಗಿ ಮನೆಗೆ ಬಂದು ಏನೆಲ್ಲ ಸರ್ವಿಸನ್ನು ಕೊಡ್ತೀರಾ ಎಲ್ಲ ಇನ್ಫಾರ್ಮೇಷನನ್ನು ಹೇಳ್ಬಿಡಿ ಸರ್. ಮೇಡಮ್, ಇವಾಗೆಲ್ಲ ಫ್ಯಾಕ್ಟ್ರಿ ನೋಡಿದ್ರಿ ನೀವು. ಸೊ ಅದೇ ಥರನ ವೀಕ್ಷಕರಿಗೂ ನೋಡ್ತಾ ಇದ್ದಾರೆ. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಕಸ್ಟಮರ್ ಬೇಕಂದರೆ ಇಲ್ಲಿಗೂ ಕೂಡ ಬರ್ಬೋದು. ನಮ್ಮದು ಔಟ್ಲೆಟ್, ನಮ್ಮದು ದೊಡ್ಡ ಶೋರೂಮ್ ಇದೆ. 2400 ಸ್ಕ್ವೇರ್ ಫೀಟಲ್ಲಿ ನಮ್ಮ ಶೋರೂಮ್ ಇದೆ. ಡೈರೆಕ್ಟಾಗಿ ಕಸ್ಟಮರು ಶೋರೂಮ್ಗೆ ಬರ್ಬೋದು. ಜೊತೆಗೆ ಶೋರೂಮಲ್ಲಿ ನಮ್ಮಲ್ಲಿ ಚಿಮ್ನೀಸು, ಹಾಬ್ಸು, ಗೀಸರ್ಸು, ವಾಟರ್ ಪ್ಯೂರಿಫೈರ್ಸು ಪ್ರತಿಯೊಂದು ಕೂಡ ಒಂದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಾನಿವತ್ತು ಸೋಲಾರ್ ಬಗ್ಗೆ ಮಾತ್ರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಸ್ಟಮರು ನಮ್ಮ ಶೋರೂಮಿಗೆ ಬರೋದಾದರೆ ನನ್ನ ಶೋರೂಮ್ ಅಡ್ರೆಸ್ಸು ನಂಬರ್ 60/1 ಕೆಂಪಮ್ಮ ಲೇಔಟು, ಮರಿಯಪ್ಪನಪಾಳ್ಯ ಸರ್ಕಲ್ಲು, ಆಪೋಸಿಟು ಕುಟೀರ ಪಾರ್ಕ್ ರೆಸ್ಟೋರೆಂಟು, ನಾನ್ ಭಾರತಿ ಮರಿಯಪ್ಪನಪಾಳ್ಯ. ಇಲ್ಲಿ ನಮ್ಮ ಶೋರೂಮ್ ಇದೆ. ಡೈರೆಕ್ಟಾಗೂ ಬರ್ಬೋದು. ಅಥವಾ ಫ್ಯಾಕ್ಟ್ರಿ ವಿಸಿಟ್ ಮಾಡ್ತೀನಿ ಅಂದರೂ ಕೂಡ ನಮ್ಮದು ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ EMI, ಎಕ್ಸ್ಚೇಂಜ್ ಆಫರು ಪ್ರತಿಯೊಂದು ಕಸ್ಟಮರ್ಗೆ ಏನೇನು ಡೌಟ್ಸ್ ಇದ್ದರೂ ಕೂಡ ನಾವು ಅವ್ರಿಗೆ ಆನ್ಸರ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವು ನಿಮ್ಮ ಹತ್ರ ಬಂದು ಫ್ರೀ ಸೈಟ್ ವಿಸಿಟು ಮತ್ತು ವಾಟರ್ ಟೆಸ್ಟಿಂಗ್ ಎಲ್ಲ ನಾವು ಮಾಡಿಕೊಟ್ಟು ಸೊ ಕಸ್ಟಮರ್ಗೆ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಸೊ ಹೋಲ್ಸೇಲಲ್ಲಿ ನಾವು ಕಸ್ಟಮರ್ಗೆ ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಗ್ರಾಹಕರಿಗೆ ನಾವು ಕೊಡ್ತಾ ಇರೋದ್ರಿಂದ
ಡೈರೆಕ್ಟಾಗಿ ನೀವು ಕಾಲ್ ಮಾಡ್ಬೋದು. ನಂಬಿಕೆ ಅಂತ ಹೇಳಿದ್ರೆ ಸುಪೀರಿಯರ್ ಸೋಲಾರ್ ಸಿಸ್ಟಮ್, ಯಾಕಂತ ಹೇಳಿದ್ರೆ 20 years ಇಂದ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಎಲ್ಲ ಕಸ್ಟಮರ್ಸ್ಗೂ ನೀವು ಏನು ಮಾಡೋದಕ್ಕೆ ಸಾಧ್ಯ ಬೆಸ್ಟ್ ಅದನ್ನು ಮಾಡಿಕೊಡ್ತೀರಾ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಕ್ವಾಲಿಟಿ ಬಗ್ಗೆ, ಸರ್ವಿಸ್ ಬಗ್ಗೆ, ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೆಳಗಡೆ ನಂಬರ್ ಬರ್ತಾ ಇರೋದಕ್ಕೆ ಕಾಲ್ ಮಾಡಿದ್ರೆ ಕಸ್ಟಮರು ಯಾವುದೇ ಅವ್ರಿಗೆ ಏನು ಪ್ರೈಸ್ ಬೇಕು, ಅದಕ್ಕೆ ಏನು ಕ್ವಾಲಿಟಿ ಬೇಕು ಅದನ್ನು ನಾವು ಮಾಡ್ಕೊಡೋಕೆ ರೆಡಿ ಇದ್ದೀವಿ. ಸೊ ಕಸ್ಟಮರ್ಸು ಈಗ ಆಲ್ರೆಡಿ 10 ಲಕ್ಷ ಕಸ್ಟಮರ್ಗಿಂತ ಜಾಸ್ತಿ ನಾವು ಇನ್ಸ್ಟಾಲೇಷನ್ ಮಾಡಿರೋದ್ರಿಂದ ಕಸ್ಟಮರ್ ಥಾಟ್ ಏನಂತ ನಮಗೆ ಗೊತ್ತಾಗಿದೆ. ಸೊ ಅವ್ರಿಗೆ ಒಳ್ಳೆ ಸರ್ವಿಸು, ಒಳ್ಳೆ ಪ್ರೈಸು, ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ. ಸೊ ಅವರು ಪ್ರೈಸ್ ಬಗ್ಗೆ ಥಿಂಕ್ ಮಾಡಬೇಕು ಅಂತಂದರೆ 10 ಕಡೆ ವಿಚಾರಿಸ್ಬಿಟ್ಟು ನಮ್ಮ ಹತ್ರ ಕೊಟೇಶನ್ ತೊಗೊಳ್ಳಿ, ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ಈಗ ಸೋಲಾರ್ ಹೋಲ್ಸೇಲಲ್ಲಿ ಸಿಗುತ್ತೆ ಅನ್ನುವಂಥ ವಿಷಯ ನಿಮಗೆ ಗೊತ್ತಾಯಿತು. ಬರೀ ಸೋಲಾರ್ ಅಷ್ಟೇ ಅಲ್ಲ, ಸೊ ಇಲ್ಲಿ ಚಿಮ್ನಿ ಮತ್ತು ಗ್ಯಾಸ್ ಸ್ಟವ್ ಜೊತೆಗೆ ಫಿಲ್ಟ್ರ್ಗಳಿರಬಹುದು. ಸೊ ನಿಮಗೆ ಗೀಸರ್ ಬೇಕು ಅಂತ ಹೇಳಿದ್ರೆ ಗೀಸರ್ ಕೂಡ ಅವೈಲಬಲ್ ಇರುತ್ತೆ. ಯಾವ ಥರ ಅಂತ ಹೇಳಿದ್ರೆ ನನಗೇನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟೆ. ಈಗ ಬಟ್ಟೆಗಳು ಸಿಕ್ಕುತ್ತೆ, ಅಥವಾ ಯಾವುದೇ ಜ್ಯುವೆಲರಿ ಸಿಕ್ಕುತ್ತೆ, ಅಥವಾ ಪಾತ್ರೆ ಸಾಮಾನು ಹೋಲ್ಸೇಲಾಗಿ ಸಿಕ್ಕುತ್ತೆ, ಇದೆಲ್ಲ ನಾವು ಕೇಳಿರ್ತೀವಿ. ಆದರೆ ಸೋಲಾರು ಮತ್ತು ಮನೆಗೆ ಬೇಕಾಗಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಐಟಮ್ಸ್ ಕೂಡ ಈ ಥರ ಹೋಲ್ಸೇಲಲ್ಲಿ ಸಿಗುತ್ತೆ ಅಂತ ಅನ್ನುವಂಥದ್ದು ನಿಜವಾಗ್ಲೂ ತುಂಬ ಖುಷಿ ಪಡುವಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ ಇವರೇ ರಿಟೇಲರ್ ಇರೋದ್ರಿಂದ ಯಾವುದೇ ರೀತಿಯಾದಂಥ ನಿಮಗೆ ಎಕ್ಸ್ಟ್ರಾ ಬಜೆಟ್ಟು ಮಾರ್ಜಿನ್ ಇಟ್ಕೊಂಡು ಮಾಡುವಂಥವರ ಕಾಂಟ್ಯಾಕ್ಟಿಗೆ ನೀವು ಹೋದಾಗ ನಿಮಗೆ ಒಂದಷ್ಟು ಲಾಸಸ್ ಆಗುತ್ತೆ, ಎಕ್ಸ್ಟ್ರಾ ಪ್ರೈಸ್ ಕೂಡ ಬೀಳುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಪ್ರತಿಯೊಂದು ಅವೈಲಬಲ್ ಇದೆ. ಸ್ಪೆಷಲಿ ನೋಡಿ, ಫಿಲ್ಟರ್ ಪ್ರೈಸ್ ಅಂತೂ ನಿಜವಾಗ್ಲೂ ತುಂಬ ಆಫರಲ್ಲಿ ನಡೀತಾ ಇದೆ. ಯಾವ ಥರ ಆಫರ್ ಅಂತ ಕೇಳೋದಕ್ಕಿಂತ ಮುಂಚೆ ಮೊದಲು ನೀವು ಕಾಲ್ ಮಾಡಿ ಡೆಫಿನೆಟ್ಲಿ ನಿಮಗೆ ಏನು ಬೆಸ್ಟ್ ಮಾಡ್ಕೊಡೋಕ್ಕಾಗತ್ತಾ ಸೋಲಾರ್ ಸುಪೀರಿಯರ್ ಸಿಸ್ಟಮಿಂದ ಖಂಡಿತ ಮಾಡಿಕೊಡ್ತಾರೆ.